ಶಬರಿಮಲೆಯಲ್ಲಿ 4.5 ಕೆಜಿ ಬಂಗಾರ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಸತ್ಯ ಹೊರಗೆ ಬರ್ತಾ ಇದೆ. ಈ ಕಳ್ಳತನ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ 2019ರಲ್ಲೇ ಚಿನ್ನ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ, ಅದನ್ನು ಜಾರಿಗೆ ಕೂಡ ತಂದಿದ್ದ. ಆ ಪ್ಲಾನ್ ಹೇಗಿತ್ತು ಅನ್ನೋದನ್ನು ಕೇಳಿ ಕೇರಳದ SIT ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ದಾರೆ. ಹಾಗಾದರೆ 2019ರಲ್ಲಿ ಈ ಉನ್ನಿಕೃಷ್ಣನ್ ಚಿನ್ನ ಕಳ್ಳತನ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡ ದಾರಿಗಳು ಏನು ಮತ್ತು ಅದರ ಪ್ಲಾನ್ ಹೇಗಿತ್ತು, ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡೋಣ ಬನ್ನಿ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ತಿರುವು. ಸಿನಿಮಾ ಮಾದರಿ ಪ್ಲಾನ್ಗೆ SITಯೇ ಶಾಕ್. 3 ಕಡೆ ಬಾಗಿಲು ನಿರ್ಮಾಣ, 2 ಚಿನ್ನದ್ದು 1 ಕಾಪರ್ದು. ಹೌದು, ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಸತ್ಯ ಹೊರಬರುತ್ತಿವೆ. 4.5 ಕೆಜಿ ಚಿನ್ನ ಕಳ್ಳತನದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ದ ಅನ್ನೋದು SIT ತನಿಖೆ ವೇಳೆ ಬಯಲಾಗಿದೆ. ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ ಸ್ವತಃ ಕೇರಳ SIT ತಂಡವೇ ಶಾಕ್ ಆಗಿದೆ. 2019ರಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿದ್ದ ಉನ್ನಿಕೃಷ್ಣನ್ ಬಳ್ಳಾರಿ, ಬೆಂಗಳೂರು ಹಾಗೂ ತಮಿಳುನಾಡು ಸೇರಿ ಒಟ್ಟು 3 ಕಡೆ ಶಬರಿಮಲೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲು ಮಾಡಿಸಿದ್ದ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲು ಮಾಡಿಸಿದರೆ ಇನ್ನೊಂದು ಕಡೆ ಕಾಪರ್ ಹೆಚ್ಚಿರುವ ಬಾಗಿಲು ರೆಡಿ ಮಾಡಿಸಿದ್ದ. ಕೊನೆಗೆ ಅಪ್ಪಟ್ಟ ಚಿನ್ನದ ಬಾಗಿಲುಗಳನ್ನು ತಾನೇ ಇಟ್ಕೊಂಡಿದ್ದ ಈ ಕಿರಾತಕ ಉನ್ನಿಕೃಷ್ಣನ್. ಅಂದರೆ ಕಾಪರ್ ಬಾಗಿಲನ್ನು ದೇಗುಲಕ್ಕೆ ಕೊಟ್ಟು ತನಗೇನೂ ಗೊತ್ತಿಲ್ಲ ಅಂತ ಅಮಾಯಕನ ರೀತಿ ಇದ್ದ. ಇದು ಇದೀಗ SIT ತನಿಖೆಯಲ್ಲಿ ಬಯಲಾಗಿದೆ. ಬಳ್ಳಾರಿಯ ಚಿನ್ನದ ಉದ್ಯಮಿ ರೊದ್ದಂ ಗೋಲ್ಡ್ ಜ್ಯುವೆಲರಿ ಮಾಲೀಕ ಗೋವರ್ಧನ್ 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಚಿನ್ನದ ಬಾಗಿಲು ರೆಡಿ ಮಾಡಿಕೊಟ್ಟಿದ್ರು. ಅದು ಬಳ್ಳಾರಿಯಲ್ಲಿಯೇ ಚಿನ್ನದ ಬಾಗಿಲು ರೆಡಿಯಾಗಿತ್ತು. ಉನ್ನಿಕೃಷ್ಣನ್ ಕೇಳಿದ್ದ ಹಿನ್ನೆಲೆಯಲ್ಲಿ ಈ ಚಿನ್ನದ ಉದ್ಯಮಿ ಗೋವರ್ಧನ್ ಚಿನ್ನದ ಬಾಗಿಲು ದಾನ ಮಾಡಿದ್ದ. ಆದರೆ ಅಸಲಿ ಚಿನ್ನದ ಬಾಗಿಲು ಬದಲಾಗಿದ್ದು ಹೇಗೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಬಳ್ಳಾರಿಯ ಚಿನ್ನದ ಉದ್ಯಮಿ ಗೋವರ್ಧನ್, ನಾನು 2019ರಲ್ಲಿ ಚಿನ್ನದ ಬಾಗಿಲು ರೆಡಿ ಮಾಡಿಕೊಟ್ಟಿದ್ದು ನಿಜ, ಆದರೆ ಅದು ಆಮೇಲೆ ಹೇಗೆ ಬದಲಾಯಿತು ಅನ್ನೋದು ಗೊತ್ತಿಲ್ಲ. ನಾನು ಅಯ್ಯಪ್ಪ ಸ್ವಾಮಿ ಭಕ್ತ. 2019ರಿಂದ ನನಗೆ ಉನ್ನಿಕೃಷ್ಣನ್ ಪರಿಚಯ ಆಗಿತ್ತು. ದೇವರ ಚಿನ್ನ ಕದ್ದವರು ಯಾರೇ ಆಗಿದ್ದರೂ ಶಿಕ್ಷೆ ಆಗುತ್ತೆ. ನನ್ನ ಮೇಲೂ 475 ಗ್ರಾಂ ಚಿನ್ನ ಖರೀದಿಯ ಆರೋಪವಿದ್ದು ಎಲ್ಲವನ್ನೂ SITಗೆ ಹಿಂತಿರುಗಿಸಿ ತನಿಖೆಗೆ ಸಹಕಾರ ಕೊಟ್ಟಿದ್ದೇನೆ. ಆದರೆ ಉನ್ನಿಕೃಷ್ಣನ್ ಇತ್ತೀಚೆಗೆ ಕೊಟ್ಟಿದ್ದು ದೇವರ ಚಿನ್ನ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳುವ ಮೂಲಕ ಉನ್ನಿಕೃಷ್ಣನ್ ಚಿನ್ನ ಕೊಟ್ಟಿದ್ದ ಅಸಲಿ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. 2019ರಲ್ಲಿ ನಮಗೆ ಉನ್ನಿಕೃಷ್ಣನ್ ಪೊಟ್ಟಿ ಅವ್ರ ಕಡೆಯಿಂದ ಒಂದು ಅವಕಾಶ ಬಂತು. ಏನು ಅವಕಾಶ ಬಂತಂದರೆ, ಹಳೆ ಬಾಗಿಲು, ಮೇನ್ ಬಾಗಿಲು, ಶ್ರೀಕೋವಿಲ್ ಬಾಗಿಲಿದೆ ಅಲ್ಲ, ಆ ಬಾಗಿಲು ಪ್ರಾಬ್ಲಮ್ ಇದೆ, ಅಲ್ಲಿ ಗ್ಯಾಪ್ ಬರ್ತಾ ಇದೆ, ಹಳೆ ಬಾಗಿಲಾಗಿರೋದ್ರಿಂದ ಪ್ರಾಬ್ಲಮ್ ಬರ್ತಾ ಇದೆ, ಸರ್ಪಗಳು, ಇಲಿ ಎಲ್ಲ ಹೋಗ್ತಾ ಇದೆ ಅಂತೇಳಿ ಅಲ್ಲಿ ಇರೋ ತಂತ್ರಿಗಳು, ಮೇಲ್ಶಾಂತಿಗಳು ಮತ್ತು ಅಲ್ಲಿ ಟೆಂಪಲ್ ಬೋರ್ಡ್ ಅವರು ನಿರ್ಧಾರ ಮಾಡಿದ್ದಾರೆ. ಅದನ್ನು ಬಾಗಿಲು ಹೊಸದು ಮಾಡಿ ಫಿಕ್ಸ್ ಮಾಡ್ಬೇಕನ್ನೋ ವಿಚಾರ ಬಂದವಾಗ ನನಗೆ ಉನ್ನಿಕೃಷ್ಣನ್ ಪೊಟ್ಟಿ ಅವ್ರ ಕಡೆಯಿಂದ ಒಂದು ಅವಕಾಶ ಬಂತು. ಅವಕಾಶ ಏನು ಬಂತಂದರೆ, ಸ್ವಾಮಿ ನಿಮಗೆ ಇದು ಹೊಸ ಬಾಗಿಲು ಶಬರಿಮಲೆದು ಮಾಡೋದಿದೆ, ನಿಮಗೇನಾದ್ರು ಅವಕಾಶ ಇದ್ದರೆ ನಿಮ್ಮ ಕಡೆಯಿಂದ ಡೊನೇಷನ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಹಂಗಾಗಿ ನಾನು ಅದನ್ನು ಡೊನೇಷನ್ ಮಾಡೋಕ್ಕೆ, ಅದು ನಾನು ಒಂದು ಭಾಗ್ಯ ಅಂತ ತಿಳ್ಕೊಂಡು, ನಮ್ಮ ಜೀವನದಲ್ಲಿ ಅದೃಷ್ಟ ಅಂತ ತಿಳ್ಕೊಂಡು ಮಾಡಿದೆ. ಬಳ್ಳಾರಿ ಬಳಿಕ ಬೆಂಗಳೂರಿನಲ್ಲೂ ದಾಳಿ. SIT ಅಧಿಕಾರಿಗಳಿಂದ ತನಿಖೆ ಚುರುಕು. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿಯಲ್ಲಿ ದಾಳಿ ನಡೆಸಿದ ಬಳಿಕ ಬೆಂಗಳೂರಿನಲ್ಲೂ ದಾಳಿ ನಡೆಸಿದೆ. SIT ಮೂಲಗಳ ಪ್ರಕಾರ ಬಳ್ಳಾರಿ ಜ್ಯುವೆಲರ್ಸಲ್ಲಿ ಮಾತ್ರ ಅಲ್ಲದೆ ಬೆಂಗಳೂರಿನ ಜ್ಯುವೆಲರ್ಸಲ್ಲಿಯೂ ಚಿನ್ನ ಮಾರಾಟ ಮಾಡಿರೋದು ಬೆಳಕಿಗೆ ಬರ್ತಿದೆ. ಈ ಮಾಹಿತಿಯ ಆಧಾರದ ಮೇಲೆ ಬೆಂಗಳೂರಿನ ಹಲವಾರು ಜ್ಯುವೆಲರ್ಸ್ ಮೇಲೆ ದಾಳಿ ಮಾಡೋದಕ್ಕೆ SIT ತಯಾರಿ ನಡೆಸಿದೆ. ಅದರಂತೆಯೇ ಶ್ರೀರಾಂಪುರದ ದಾಳಿ ಬಳಿಕ ತಮ್ಮ ತನಿಖೆ ಮುಂದುವರೆಸಲಿದೆ. ಒಟ್ಟಾರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕದ್ದ ಆರೋಪಿ ಉನ್ನಿಕೃಷ್ಣನ್ ಈಗಾಗಲೇ ಕಂಬಿ ಹಿಂದೆ ತಳ್ಳಲ್ಪಟ್ಟಿದ್ದಾನೆ. ಆದರೆ ಈ ಪ್ರಕರಣದಲ್ಲಿ ಉನ್ನಿಕೃಷ್ಣನ್ ನಂಬಿ ಚಿನ್ನ ಖರೀದಿ ಮಾಡಿದವರ ಪಾಡು ಹೇಳತೀರದ್ದಾಗಿದೆ. ಇನ್ನೆರಡು ದಿನಗಳಲ್ಲಿ ಕೇರಳ SIT ತಂಡ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದು ಇನ್ನಷ್ಟು ಕರಾಳ ಸತ್ಯ ಬಯಲಾಗಲಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.